ಇದೇ ಅಕ್ಟೋಬರ್ 25ನೇ ತಾರೀಕಿನಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬೌದ್ಧ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ವತಿಯಿಂದ ತಿಳಿಸಲಾಗಿದೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬುದ್ಧ ಸಮ್ಮೇಳನ ಆಚರಣಾ ಸಮಿತಿ ಕಲಬುರಗಿ ವತಿಯಿಂದ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು, ಎಲ್ಲಾ ನಾಡಿನ ಬಂಧು ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಬೌದ್ಧರ ವಿಚಾರಗಳ ವಿನಿಮಯ ಮಾಡಿಕೊಳ್ಳುವ ಮುಖಾಂತರ ಇದು ಬೌದ್ಧರ ನಾಡು, ಬೌದ್ಧನ ಜನ್ಮಭೂಮಿ ಅಂತ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಪೂಜ್ಯ ಬಂತೆ ಅಮರಜ್ಯೋತಿ ಅವರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಭಾಗವಹಿಸುವಂತೆ ವಿನಂತಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ. ದುಃಖ ಇದೆ ಮತ್ತು ಮೌಢ್ಯ ಕೂಡ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಭಗವಾನ್ ಬುದ್ಧರು ಶೋಧನೆಯಿಂದ ಬೌದ್ಧ ಧರ್ಮ ಬೆಳೆಯಿತು. ಅಲ್ಲದೆ ಈ ನಾಡಿನಲ್ಲಿ ಶಾಂತಿ ಬಯಸಿ ಇಡೀ ಜಗತ್ತಿಗೆ ಮಾದರಿ ಆಯಿತು. ಹಾಗಾಗಿ ಈ ಧಮ್ಮ ವಿಚಾರದಲ್ಲಿ ಇವತ್ತು ಜಪಾನ್, ಜರ್ಮನ್ ಅಂತಕ್ಕ ರಾಷ್ಟ್ರಗಳು ಇವತ್ತು ಎಲ್ಲಾ ರಂಗದಲ್ಲಿ ಕೂಡ ಮುಂದುವರಿದೆ. ಆ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಆಗಿತ್ತು, ಈ ದೇಶ ಪ್ರಬುದ್ಧ ಭಾರತ ನಿರ್ಮಾಣ ಆಗ್ಬೇಕು, ಬುದ್ಧರ ವಿಚಾರಗಳು ಕೂಡ ಮನೆ ಮನೆ ಆಗ್ಬೇಕಂತ ತಿಳ್ಕೊಂಡು ಈ ರಾಷ್ಟ್ರದ ಲಾಂಛನ ಅಶೋಕ ಚಕ್ರ ಮತ್ತು ಭಗವಾನ್ ಬುದ್ಧರು ಬೋಧಿಸಿದಂತ ಸತ್ಯ ಸಂದೇಶ, ಶಿವಮೊಗ್ಗ ಸಂದೇಶವು ಕೂಡ ಆಗಿತ್ತು. ಆ ವಿಚಾರವಾಗಿ ಇವತ್ತು ನಾಡಿನಲ್ಲಿ ಶಾಂತಿ ಮೈತ್ರಿ ಬೆಳೀತಾ ಇದೆ. ಆ ಒಂದು ವಿಚಾರವಾಗಿ ಗುಲ್ಬರ್ಗದಲ್ಲಿ ಬೌದ್ಧ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಕಾರಣ ಬುದ್ಧಗಯಾ ಮಹಾವಿಹಾರ ಮುಖ್ಯ ಆಂದೋಲನಕ್ಕಾಗಿ. ಕಾರಣ ಅಲ್ಲಿರ್ತಕ್ಕಂಥ ಸಮಸ್ಯೆ, ಬೌದ್ಧರಿಗೆ ಬೌದ್ಧ ವಿಹಾರ ಒಪ್ಪಿಸ್ಬೇಕು, ಯಾವ ರೀತಿ ಮುಸ್ಲಿಮರಿಗೆ ಮುಸ್ಲಿಮರಾದ ತಮ್ಮದೇ ಮಂದಿರ ಮಸ್ಜಿದ್ಗಳಿದೆಯೋ, ಕ್ರೈಸ್ತರಿಗಿದೆಯೋ, ಸಿಖ್ಖರಿದೆಯೋ, ಅದರಂತೆ ಬೌದ್ಧರಿಗೆ ಸಂಪೂರ್ಣವಾಗಿ ಅದನ್ನ ಒಪ್ಪಿಸ್ಬೇಕಂತ ಒಂದು ಹೋರಾಟ ನಮ್ಮ ಪೂಜ್ಯ ಬಂತೇಜಿ ವಿನಾಚಾರ್ಯ ಅವರು ಇವತ್ತು ಕೈಯಲ್ಲಿ ಹಿಡಿದಿದ್ದಾರೆ. ದೇಶದ ಮಾಧ್ಯಮವಾಗಿ ಇವತ್ತು ಮುಂದೆ ಬಂದಿದ್ದಾರೆ. ಆ ನಿಮಿತ್ತವಾಗಿ ಗುಲ್ಬರ್ಗ ಜಿಲ್ಲೆ ಕೂಡ ಒಂದು ಕಾರ್ಯಕ್ರಮ ಮಾಡುವ ಒಂದು ವಿಚಾರವಾಗಿ ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ನೇತೃತ್ವದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ದಿನಾಂಕ 25 ಅಕ್ಟೋಬರ್ ಇದೇ ತಿಂಗಳರಂದು ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಎಲ್ಲಾ ನಾಡಿನ ಹಿತೈಷಿ ಬಂಧು ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಬೌದ್ಧರ ವಿಚಾರ ವಿನಿಮಯ ಮಾಡಿಕೊಳ್ಳುವ ಮೂಲಕ ಇದು ಬೌದ್ಧರ ನಾಡು, ಇದು ಬುದ್ಧನ ಜನ್ಮಭೂಮಿ, ನಾವೆಲ್ಲರೂ ಬೌದ್ಧರು ಅಂತಕ್ಕ ರೀತಿಯಲ್ಲಿ ಇವತ್ತು ನಾವು ಸಾರಿ ಜನರ ಜಾಗೃತಿ ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಒಂದು ಪವಿತ್ರ ಸಮ್ಮೇಳನಕ್ಕೆ ತಾವು ಕೂಡ ಭಾಗವಹಿಸಬೇಕು, ನಾಡಿನ ಜನರು ಕೂಡ ಭಾಗವಹಿಸಬೇಕಂತ ನಾನು ಬುದ್ಧ ಧಮ್ಮ ಸಂಘ ಕೂಡ ವಿನಂತಿ ಮಾಡ್ತೇನೆ. ಎಲ್ಲರೂ ಕೂಡ ಒಳ್ಳೆಯದಲ್ಲಿ ಸಾಧು ಸಾಧು ಸಾಧು. ನನ್ನ ಬೌದ್ಧ ಸಮ್ಮೇಳನ ಆಚರಣಾ ಸಮಿತಿ ವತಿಯಿಂದ ಇದೇ ಶನಿವಾರ 25/10/2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬೌದ್ಧ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಜಗತ್ ವೃತ್ತದ ಬಳಿ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ, ಅಲ್ಲಿಂದ ಏನು ಪಂಚಶೀಲ ಧ್ವಜ ಇದೆ, ಆ ಧ್ವಜದ ಒಂದು ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ, ಅಂದ್ರೆ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಯೋಧರಾಗಿರ್ತಕ್ಕಂಥ ಬಂತೆ ವಿನಯಾಚಾರ್ಯರವರು ನೇತೃತ್ವದಲ್ಲಿ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆಯನ್ನು ನಡೆಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದ ಶಾಸಕರು, ಆಮೇಲೆ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಉಪಮಹಾಪೌರರು, ಅಲ್ಲದೇನೆ ಲೋಕಸಭಾ ಸದಸ್ಯರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಬೇರೆ ಬೇರೆ ಎಲ್ಲಾ ಬಂತೇಜಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ಸಮಾವೇಶದಲ್ಲಿ ಏನು ಇತ್ತೀಚೆಗೆ ಸಮೀಕ್ಷೆ ನಡೆದಿತ್ತು, ಆ ಸಮೀಕ್ಷೆಯ ಒಂದು ಹಿತದೃಷ್ಟಿಯಿಂದ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಬೌದ್ಧ ಒಂದು ಅಭಿವೃದ್ಧಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದಾಗಿದೆ.